ಇವತ್ತು ಮರು ಎಣಿಕೆಯಲ್ಲಿ ನಾವು ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿಯಾಗಿದ್ವಿ. ಏನಿವತ್ತು ಸಹಕಾರ ಸಂಘದ ಪ್ರಕಾರ ಈ ಅನರ್ಹ ಮತಗಳನ್ನು ಕೋರ್ಟಿಂದ 10 ಮತಗಳನ್ನು ತಂದಿದ್ದರು. ಈ ನ್ಯಾಯಾಲಯ 10 ಮತಗಳು ಅನರ್ಹ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡಿ ಇವತ್ತು ನಮ್ಮನ್ನು ಜಯಶೀಲರನ್ನಾಗಿ ಘೋಷಣೆ ಮಾಡಿದ್ದಾರೆ. ಇವತ್ತು ಸತ್ಯಕ್ಕೆ ತಂದ ಜಯ ಅಂತ ಹೇಳ್ತೀವಿ. ಈ ಚುನಾವಣೆಯಲ್ಲಿ ನನಗೆ ಸಹಾಯ ಮಾಡಿದಂಥ ನನ್ನ ಜೊತೆ ನಿಂತು ಸಹಕಾರ ಕೊಟ್ಟಂಥ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ನಮ್ಮ ನಾಯಕರಂಥ ಎಂ ಸುಧಾಕರ್ನವ್ರಿಗೆ ಮೊದಲನೇದಾಗಿ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಏನವರು ಇವತ್ತು ನಮ್ಮ ಜಿಲ್ಲೆಗೆ ಭ್ರಷ್ಟಾಚಾರ ರಹಿತ ಅಧಿಕಾರವನ್ನು ನೀಡ್ತಾ ಇದ್ದಾರೆ. ಮೊದಲನೇದಾಗಿ ಅವ್ರಿಗೆ ವಂದನೆ ಸಲ್ಲಿಸ್ತಾ ಇದ್ದೀನಿ. ಈ ಚುನಾವಣೆಯಲ್ಲಿ ನನಗೆ ಸಹಕರಿಸಿದಂಥ ಮಾಜಿ ಶಾಸಕರಂತ ಕೆ ಪಿ ಬಚ್ಚೇಗೌಡರು, ಬೀಜ ನಿಗಮದ ಅಧ್ಯಕ್ಷರಾದಂಥ ಎಂ ಆಂಜನಪ್ಪನವರು, ಭರಣಿ ವೆಂಕಟೇಶ್ ಅವರು, ನಂದಿ ಯುವ ಮುಖಂಡರಾದ ನಂದಿ ಮುರಳಿಯವರು, ಅಶೋಕ್ರವರು, ನಾರಾಯಣ ಸ್ವಾಮಿರವರು, ಲಾಯರ್ ಮೂರ್ತಿಯವರು ಎಲ್ಲರೂ ಸಹ ನನ್ನ ಜೊತೆ ನಿಂತು ಈ ಚುನಾವಣೆಯಲ್ಲಿ ಜಯಶೀಲರಾಗೋದಕ್ಕೆ ಕಾರಣರಾಗಿದ್ದಾರೆ. ನಾನು ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿ ಆಗಬೇಕಾದ್ರೆ ಮೊದಲು ಕೆ ಸುಧಾಕರ್ MP ಅವ್ರ ಜೊತೆ ಇದ್ದೆ. ಅವರು ಈ ಬ್ಯಾಂಕ್ ಬರಬೇಕಾದ್ರೆ ನನ್ನ ಒಂದು ಮತ ಕಾರಣ ಅವ್ರಿಗೆ. ಆದರೆ ಅವರು ನುಡಿದಂತೆ ನಡ್ಕೊಳ್ಳಲಿಲ್ಲ. ನನ್ನ ಚುನಾವಣೆಗೆ 3 ಚುನಾವಣೆಯಲ್ಲಿ ನನ್ನ ವಿರುದ್ಧ ಅವರು ಪ್ರಬಲವಾದ ಅಭ್ಯರ್ಥಿಗಳಾಕಿ ಹಣದ ಸುರಿಮಳೆಯನ್ನೇ ಸುರಿಸಿದ್ರು. ಇವತ್ತು ಪ್ರಭಾವಿ ನಾಯಕರಾದಂಥ MP ಸುಧಾಕರ್ ಅವರು, ಅವ್ರ ತಂದೆ ಕೇಶವರೆಡ್ಡಿ ಅವರು ಹಾಗೂ KV ನಾಗರಾಜ್ ಅವರು ನನ್ನ ವಿರುದ್ಧ ಚುನಾವಣೆಗಳು ಮಾಡಿ, ಆದರೂ ಇವತ್ತು ಜನ ನಮ್ಮ ಮತದಾರರನ್ನು ಕೈ ಬಿಡಲಿಲ್ಲ. 3ನೇ ಬಾರಿಗೆ ನಾನು ಆಯ್ಕೆಯಾಗಿ ಇವತ್ತು ರೈತರ ಸೇವೆಯನ್ನು ಸಹಕಾರ ಮಾಡ್ತೀನಿ. ರೈತರ ಪರವಾಗಿ ಹೋರಾಟ ಮಾಡಿ ನಮ್ಮ ಬ್ಯಾಂಕ್ನಿಂದ ಆಗುವಂಥ ಎಲ್ಲ ಸೌಲಭ್ಯಗಳನ್ನು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಅವರಿಗೆ ವ್ಯವಸ್ಥೆ ಮಾಡ್ತೀನಿ. ಈಗ ತಾವು ನಿರ್ದೇಶಕರಾಗಿ ಆಯ್ಕೆಯಾಗಿದ್ರಿ. ಈ ಹಿಂದೆ ಆಯ್ಕೆಯಾಗಿದ್ದಂಥ ಅಧ್ಯಕ್ಷರು ಆರೋಪಗಳು ಮಾಡ್ತಾರೆ. PLD ಬ್ಯಾಂಕ್ನಲ್ಲಿ ಹಲವಾರು ಭ್ರಷ್ಟಾಚಾರಗಳಿದೆ, ಜಾಸ್ತಿ ಗೋಲ್ಮಾಲ್ ನಡೀತಿದೆ ಅಂತ ಹೇಳ್ಬಿಟ್ಟು ಆರೋಪಗಳು ಮಾಡ್ತೀರಿ. ನೀವು ನಿರ್ದೇಶಕರಾಗಿದ್ದರೆ ಅದ್ರ ಬಗ್ಗೆ ಯಾವ ರೀತಿ ಗಮನ ಸೆಳೀತೀರಿ? ಅದನ್ನು ನಾನು ಹೋಗಿ ನೆಕ್ಸ್ಟ್ ಮೀಟಿಂಗಲ್ಲಿ ನೋಡಿ ಯಾವ್ಯಾವ ರೀತಿ ಭ್ರಷ್ಟಾಚಾರ ಇದೆ ಅದನ್ನು ಒಗ್ಗೂಡಿಸೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ.